ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ 92.5 ಅಂದರೆ ಜರ್ಮನ್ ಸಿಲ್ವರ್ದು ಬರುತ್ತಲ್ಲ, ಜರ್ಮನ್ ಸಿಲ್ವರ್. ಸೊ ಅದರದ್ದು ಫ್ಯಾನ್ಸಿಯಾಗಿರುವ ರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ವಾಸ್ತು ಟಿಪ್ಸ್, 5 ವಾಸ್ತು ಟಿಪ್ಸ್ನ ಹೇಳ್ತೀನಿ. ಅಂದರೆ ನಮ್ಮ ಮನೆಯಲ್ಲಿ ದುಡ್ಡು ಕಾಸು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಯಾವೆಲ್ಲ ಟಿಪ್ಸ್ನ ನಾವು ಫಾಲೋ ಮಾಡಿದ್ರೆ, ಯಾವೆಲ್ಲ ಮೆಥಡ್ನ ನಾವು ಫಾಲೋ ಮಾಡಿದ್ರೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ ಅನ್ನೋದ್ರದ್ದು ಅದ್ರ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಇದೆಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ನನಗೆ ಅದ್ರ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಒಂದು ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ನನ್ನ ಒಂದು ಕಂಟೆಂಟ್ನಲ್ಲಿ ಯೂಸ್ಫುಲ್ ಮಾಹಿತಿನೇ ನಾನು ಕೊಡೋದ್ರಿಂದ ನಿಮಗೆ ನನ್ನ ಒಂದು ಚಾನಲ್ನಲ್ಲಿ ತುಂಬ ಒಂದು ಇನ್ಫಾರ್ಮೇಷನ್ನೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಜರ್ಮನ್ ಸಿಲ್ವರ್ದೆಲ್ಲ ತೋರಿಸ್ತಾ ಇದ್ದೀನಿ, ರಿಂಗ್ದು ಕಲೆಕ್ಷನ್ನು. ಸೊ ಫಸ್ಟ್ ಪ್ಲೇನ್ ರಿಂಗ್ದೆಲ್ಲ ತೋರಿಸ್ತೀನಿ, ಅದಾದಮೇಲೆ ಡಿಸೈನ್ದು ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ ಇದೆಲ್ಲ ಒಂದು 500 ರೂಪಾಯಿ, 500 ರುಪೀಸಿಂದ ಸ್ಟಾರ್ಟ್ ಆಗಿ ಅಪ್ ಟು ಒಂದು 2000ವರ್ಗೂ ಬರುತ್ತೆ. ಅದೇನು ಗೊತ್ತಾ ಫ್ರೆಂಡ್ಸ್, ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪರ್ ಗ್ರಾಮ್ಗೆ ಒಂದು 150 ರೂಪಾಯಿ ಥರ ಚಾರ್ಜ್ ಮಾಡಿದ್ರು ಅವರು ಮೇಕಿಂಗ್ ಚಾರ್ಜು ವೇಸ್ಟೇಜ್ ಎಲ್ಲ ಸೇರಿ 1 ಗ್ರಾಮ್ಗೆ 250 ರುಪೀಸ್ ಥರನೇ ಅವ್ರು ಚಾರ್ಜ್ ಮಾಡೋದು. ಓಕೆನಾ? ಸೊ ಅದು ವೇಟ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ನಂದು ಒಂದು ಕೈನಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಹೆಬ್ಬೆರಳಲ್ಲಿ ಒಂದು ಬೆಳ್ಳಿದು ಒಂದು ಉಂಗುರ ಹಾಕ್ಕೊಂಡಿದ್ದೀನಲ್ಲ. ಸೊ ಆ ಥರದ್ದು 2 ರಿಂಗ್ ಸೇರಿ 1500 ರುಪೀಸ್ ತೊಗೊಂಡ್ರು. ಒಂದನ್ನು ನಾನು ನಮ್ಮ ಅಮ್ಮಂಗೆ ಕೊಡಿಸ್ದೆ. ನಾನು ವೀಡಿಯೋದಲ್ಲಿ ಹೇಳಿದ್ದೆ ಅಲ್ಲ, ಅಮ್ಮಂದಿರಿಗೆ ಕೊಡಿಸಿದ್ರೆ ತುಂಬ ಒಳ್ಳೆಯದು, ನಮಗೆ ತುಂಬ ಒಳ್ಳೆಯದಾಗುತ್ತೆ, ಚಂದ್ರಮ್ಮ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಆ ಥರ. ಸೊ ಇದು ನೋಡಿ 8 ಇನ್ಫಿನಿಟಿ ನಂಬರ್ದು, ಇದು ಹಾಕ್ಕೊಂಡ್ರೆ ತುಂಬ ಲಕ್ಕಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಸೊ ಅದೆಲ್ಲ ನಿಮಗೆ ಫ್ಯಾನ್ಸಿದು ಬೇಕು ಅಂದರೆ ಒಂದು 1000 ರುಪೀಸ್ ರೇಂಜಲ್ಲಿ ಆಗುತ್ತೆ. 800 ರುಪೀಸಿಂದ 1000 ರುಪೀಸ್ವರೆಗೂ ಆಗುತ್ತೆ. ಓಕೆನಾ? ಸೊ ಇದು ನೋಡಿ ಗ್ರೀನ್ ಕಲರಲ್ಲಿ ತುಂಬಾ ಕ್ಯೂಟಾಗಿದೆ. ಸೊ ಎಲ್ಲ ಏನು ಗೊತ್ತಾ, ಒಂದೊಂದೂ ಬೇರೆ ಬೇರೆ ಡಿಸೈನಲ್ಲಿರೋದ್ರಿಂದ ಇದೆಲ್ಲ ಏನು ಗೊತ್ತಾ, ಗರ್ಲ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆಲ್ಲ ತುಂಬ ಫ್ಯಾನ್ಸಿಯಾಗಿ ಇಷ್ಟಪಡ್ತಾರಲ್ಲ ಕೆಲವರೆಲ್ಲ, ಟ್ರೆಂಡಿಯಾಗಿ ಕಾಣಿಸ್ಬೇಕು ಅಂತ. ಸೊ ಅಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ವೇರ್ ಮಾಡ್ಬೋದು. ಬರೀ ಗರ್ಲ್ಸ್ ಅಂತಲ್ಲ, ಎಲ್ಲ ಲೇಡೀಸೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನನಗೂ ಆ್ಯಕ್ಚುಲಿ ಇಷ್ಟ ಆಯಿತು. ನಾನು ನೆಕ್ಸ್ಟ್ ಹೋದಾಗ ತೊಗೋತೀನಿ. ನಾನು ಫಸ್ಟು ಪ್ಲೇನ್ ಕಡೆ ಫೋಕಸ್ ಮಾಡಿದೆ, ಫಸ್ಟ್ ಪ್ಲೇನ್ ತೊಗೊಂಬಿಟ್ಟೆ. ನನಗೂ ಇವಾಗ ಆಸೆ ಆಗ್ತಿದೆ, ಇದು ತೊಗೊಂಬರ್ತೀನಿ ನೆಕ್ಸ್ಟ್ ಹೋದಾಗ. ಸೊ ಆ ಥರ ಫ್ರೆಂಡ್ಸ್, ಇವ್ರ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಭವಾನಿ ಜ್ಯುವೆಲರ್ಸ್ದೆ, ನಂದು ವೀಡಿಯೋಸಲ್ಲಿ ಯಾವಾಗಲೂ ಹೇಳ್ತೀನಲ್ಲ ಅವ್ರದ್ದೇನೆ ಇದು. ಸೊ ಇದು ನೋಡಿ ಡಿಯರ್ದು ಅಂದರೆ ಜಿಂಕೆದು, ಎಲ್ಲನೂ ತುಂಬಾ ಚೆನ್ನಾಗಿದೆ. ಇದ್ರ ಮಧ್ಯೆ ಏನು ಅಂದರೆ ವೈಟ್ ಸ್ಟೋನ್ ಬಂದಿದೆ. ಇನ್ನು ನೋಡೋಕ್ಕೆ ಒಂಥರ ಲುಕ್ ಇದೆ, ಫುಲ್ಲು ವೈಟ್ ಸ್ಟೋನಲ್ಲಿರೋದ್ರಿಂದ ಡೈಮಂಡ್ ಲುಕ್ಕಲ್ಲಿ ಇದೆ ಇದು. ಸೊ ಇದೆಷ್ಟು ಅಂದರೆ 1500ವರೆಗೂ ಆಗುತ್ತೆ, ವೇಟ್ ಮೇಲೆ ಡಿಪೆಂಡ್. ಓಕೆನಾ? ಸೊ ಆ ಥರ ಫ್ರೆಂಡ್ಸ್, ಎಲ್ಲನೂ ಏನು ಗೊತ್ತಾ, ತುಂಬ ಚೆನ್ನಾಗಿರೋ ಯುನೀಕ್ ಪ್ಯಾಟ್ರನ್ನೇ ಇಟ್ಟಿದ್ದಾರೆ. ಸೊ ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ ಇಲ್ಲಿ ಜರ್ಮನ್ ಸಿಲ್ವರ್ದು. ಅದರಲ್ಲಿ 92.5 ಅಂತ ಒಂದು ಆಲ್ಮಾರ್ಕೂ ಇರುತ್ತೆ. ಸೊ ಇದೇ ವ್ಲಾಗಲ್ಲಿ ಫ್ರೆಂಡ್ಸ್ ನಾನು ವಾಸ್ತು ಟಿಪ್ಸ್ನ ಹೇಳಿದ್ದೀನಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ದುಡ್ಡು ಕಾಸು ತುಂಬ ಇಂಪ್ರೂವ್ ಆಗುತ್ತೆ ಅದೆಲ್ಲ ಮಾಡಿದ್ರೆ, ಬಿಕಾಸ್ ನಾನು ಆ ಥರ ಟಿಪ್ಸ್ನ ಫಾಲೋ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ರೆಫರ್ ಮಾಡ್ತಿರೋದು. ಸೊ ಎಲ್ಲ ನಂದು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ತೀನಿ, ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಗೊತ್ತಾಗಲ್ಲ. ಸೊ ಇದು ಬಾಕ್ಸಲ್ಲಿರೋದೆಲ್ಲ ಫ್ರೆಂಡ್ಸ್ ಒಂದು 800ಇಂದ 2000ವರ್ಗೂ ಇದೆ. ಓಕೆನಾ? ಸೊ ಇವಾಗ ಬನ್ನಿ ವೀಡಿಯೋದು ಹೇಳ್ತೀನಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನನ್ನ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಸರಿಯಾಗಿ ಬರ್ತಾ ಇರಲಿಲ್ಲ, ತುಂಬ ಜನ ನನಗೆ ಹೇಳ್ತಾ ಇದ್ರಿ. ಸೊ ನಾನು ಅದಕ್ಕೆ ಹೋಗಿ ಒಂದು ಸ್ವಲ್ಪ ಸರಿ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನನಗೆ ಹೇಳಿ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಕ್ಲಾರಿಟಿ ಸರಿ ಇದೆಯಾ ಅಥವಾ ವಿಡಿಯೋ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ. ಸೊ ನನಗೂ ಒಂಥರ ಬೇಜಾರಾಗ್ತಾಯಿತ್ತು, ತುಂಬ ಬ್ಲರ್ರಾಗಿ ಕಾಣ್ತಾಯಿತ್ತು ನಂದು ವೀಡಿಯೋಸ್ ಎಲ್ಲ. ಸೊ ಪಾಪ ನೀವೆಲ್ಲ ಅದೇ ಥರ ವೀಡಿಯೋಸ್ನೇ ನೋಡ್ಕೊಂಬಂದಿದ್ದೀರಾ. ಸೊ ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಓಕೆನಾ? ಸೊ ಮುಂದಿನ ವ್ಲಾಗ್ಸಲ್ಲೆಲ್ಲ ಈ ಥರ ಕ್ಲಾರಿಟಿ ಇರೋದೇ ವೀಡಿಯೋಸ್ ಮಾಡೋದಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸೊ ಜಸ್ಟ್ ಒಂದು ರಿಕ್ವೆಸ್ಟು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬಿಕಾಸ್ ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ಒಳ್ಳೆ ಯೂಸ್ಫುಲ್ ಕಂಟೆಂಟ್ನೇ ನಾನು ಕೊಡೋದು. ಸೊ ಒಳ್ಳೆ ಮಾಹಿತಿನೇ ಕೊಡೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದೆಲ್ಲ. ಸೊ ವಿಡಿಯೋ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಅದೊಂದು ಹೇಳೋದಿತ್ತು ನನಗೆ. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು 5 ವಾಸ್ತು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಒಂದು ವಿಡಿಯೋದಲ್ಲಿ. ಸೊ ಮೊದಲನೇದೇನು ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಮನೆಯಲ್ಲಿ ಬಾತ್ರೂಮ್ ಅಂದರೆ ಟಾಯ್ಲೆಟ್ನಲ್ಲೇ ಇದು ರಾಹುದು ಅಡಗಿರೋದು. ಓಕೆನಾ? ಸೊ ರಾಹು ಚೆನ್ನಾಗಿದ್ರೇ ನಮಗೆ ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ,
ರಾಹು ಇಂಬ್ಯಾಲೆನ್ಸ್ ಆಗಿದ್ದರೆ ನಮಗೆ ದುಡ್ಡು ಕಾಸು ಹಾಗೇ ಡೌನ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಅಷ್ಟೇ ಒಂದು ತಿಳ್ಕೊಳ್ಳಿ, ನಿಮ್ಮ ಒಂದು ವಾಶ್ರೂಮ್ನ ತುಂಬ ನೀಟಾಗಿ ಇಟ್ಕೋಬೇಕಾಗುತ್ತೆ. ತುಂಬ ಕ್ಲೀನ್ ಮಾಡ್ತಾಯಿರಿ, ಆವಾಗವಾಗ ಅದಕ್ಕೆಲ್ಲ ಚೆನ್ನಾಗಿ ಸೋಪೆಲ್ಲ ಹಾಕಿ, ಅಂದರೆ ನೀಟಾಗಿರಬೇಕು, ಯಾವುದು ಗಲೀಜಾಗಿರಬಾರ್ದು. ಯಾವಾಗ ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಲಕ್ಷ್ಮಿ ಅಂದರೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಫಸ್ಟ್ ನಿಮ್ಮ ಮನೆಯ ಒಂದು ಬಾತ್ರೂಮು ಅಂದರೆ ವಾಶ್ರೂಮು ನೀಟಾಗಿದ್ದರೆ ಮಾತ್ರ, ಓಕೆನಾ. ಸೊ ಅದರದ್ದು ರೆಮಿಡಿ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ. ಸೊ ಏನು ಮಾಡಬೇಕು ಅಂದರೆ ಒಂದು ಬೇ ಲೀಫ್ನ ತೊಗೋಬೇಕಂದ್ರೆ ಇದು ಬಿರಿಯಾನಿ ಎಲೆ ಅಂತಾರೆ ನೋಡಿ, ಪಲಾವ್ ಎಲೆ ಅಂತಾರಲ್ಲ, ಸೊ ಅದನ್ನು ಏನು ಮಾಡಬೇಕು ಅಂದರೆ ಒಂದು ನಿಮಿಷ ಹೇಳ್ತೀನಿ, ತೋರಿಸ್ತೀನಿ ನಿಮಗೆ, ಓಕೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬೇ ಲೀಫ್ನ ತೊಗೊಳ್ಳಿ, ಓಕೆನಾ. ಸೊ ಬೇ ಲೀಫ್ನ ತೊಗೊಂಡು ಇದ್ರ ಮೇಲ್ಗಡೆ ನೀವೇನು ಮಾಡಬೇಕು ಅಂದರೆ ಈ ಸಾಲ್ಟ್ ಬರುತ್ತೆ ನೋಡಿ, ಸೀ ಸಾಲ್ಟ್, ಯಾವ್ದಾರ ಆಯಿತು, ಪುಡಿ ಉಪ್ಪು, ಓಕೆನಾ. ಸೊ ನಿಮ್ಮ ಮನೆಯಲ್ಲಿ ನೀವು ಅಡುಗೆಗೆ ಬಳಸುವಂತಹ ಪುಡಿ ಉಪ್ಪನ್ನ ಇದ್ರ ಮೇಲೆ ಜಸ್ಟ್ ಸ್ಪ್ರಿಂಕಲ್ ಮಾಡಬೇಕಾಗತ್ತೆ. ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬೇ ಲೀಫ್ ಇದೆ ಅಂದ್ಕೊಳ್ಳಿ. ಸೊ ನಾನು ಜಸ್ಟ್ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ, ಅಂದರೆ ಸಾಲ್ಟ್ ಅದ್ರ ಮೇಲೆ ಬೀಳಬೇಕು, ಒಂದು ಸ್ವಲ್ಪ ಬಿದ್ದರೂ ಪರವಾಗಿಲ್ಲ, ಓಕೆನಾ. ಸೊ ಈ ಥರ ಒಂದು ಸ್ವಲ್ಪ ಸಾಲ್ಟ್ನ ಆ ಥರ ಸ್ಪ್ರಿಂಕಲ್ ಮಾಡಿಬಿಟ್ಟು, ಸೊ ನೋಡಿ ಈ ಥರ ಸ್ಪ್ರಿಂಕಲ್ ಮಾಡಿದ್ದೀನಲ್ಲ, ಜಸ್ಟ್ ಅದ್ರ ಮೇಲೆ ಹಿಂಗೆ ರಬ್ ಮಾಡಿಬಿಡಿ, ಅಂದರೆ ಒಂಚೂರು ಉಪ್ಪಿನ ಅಂಶ ಅದ್ರ ಮೇಲೆ ಇರಬೇಕು. ಸೊ ಅದಕ್ಕೋಸ್ಕರ ಜಸ್ಟ್ ನೀವು ಸ್ಪ್ರಿಂಕಲ್ ಮಾಡ್ತೀರಲ್ಲ, ಅದನ್ನು ಒಂದು ಸ್ವಲ್ಪ ಕೈಯಲ್ಲೇ ಹಿಂಗೆ ಅಂದ್ಬಿಡಿ. ಸೊ ಅದನ್ನು ಏನು ಮಾಡಬೇಕು ಅಂದರೆ ನೀವು ವಾಶ್ರೂಮ್ಗೆ ಹೋಗ್ತಿರಲ್ಲ, ಸೊ ಅಲ್ಲಿ ಇದು ಬೆಂಕಿ ಹಚ್ಚಿಸ್ಬಿಟ್ಟು ಅದನ್ನು ಫ್ಲೆಶ್ ಔಟ್ ಮಾಡಿಬಿಡಿ. ಆ ಫ್ಲೆಶ್ ಔಟ್ ಮಾಡ್ಬೇಕಾದ್ರೆ ಏನು ಅನ್ಕೋಬೇಕು ಅಂದರೆ ನಮ್ಮ ಮನೇಲಿ ಏನೇ ಒಂದು ನೆಗೆಟಿವಿಟಿ ಇದ್ರೂ, ಅಂದರೆ ನೆಗೆಟಿವ್ ಎನರ್ಜಿ ಅಂತಾರೆ ನೋಡಿ, ಸೊ ಅದೆಲ್ಲ ಇದ್ರ ಮೂಲಕ ಹೊಟ್ಟೋಗ್ಲಿ, ನಮ್ಮನೆ ಫ್ರೆಶ್ ಅಂದರೆ ಕ್ಲೀನ್ ಆಗೋಗ್ಲಿ ಅಂದ್ಬಿಟ್ಟು ಅದು ಜಸ್ಟ್ ಅದು ಹಾಕ್ಬೇಕಾದ್ರೆ ಅದ್ರ ಹತ್ರ ನೋಡಬಾರ್ದು. ಬಿಕಾಸ್ ನೀವು ಹಾಕ್ಬೇಕಾದ್ರೆ ದೃಷ್ಟಿ ಯಾವಾಗ ಬೀಳುತ್ತೆ ಮತ್ತೆ ರಿಟರ್ನ್ ನಿಮಗೇನೆ ಬರುತ್ತೆ. ಸೊ ಅದಕ್ಕೆ ಏನು ಮಾಡಿದ್ರೆ ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಹಿಂದೆ ಈ ಕಡೆ ವಾಪಸ್ ಹಿಂಗೆ ತಿರುಗ್ತಿರಲ್ಲ, ಸೊ ಅವಾಗ ಫ್ಲೆಶ್ ಮಾಡಿಬಿಟ್ಟು ಬನ್ನಿ. ಇಲ್ಲಾಂದರೆ ಡಸ್ಟ್ಬಿನ್ ಇದ್ದರೆ ಅಲ್ಲೊಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಅಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿರಿ ಬಾತ್ರೂಮಲ್ಲಿ, ವಾಶ್ರೂಮಲ್ಲಿ ನಾನು ಹೇಳೋದು. ಸೊ ಈ ಥರ ಮಾಡಿದ ತಕ್ಷಣ ಅದರೊಳಗಡೆ ಹಾಕ್ಬಿಟ್ಟು ಹೊರಗಡೆ ಬಂದುಬಿಡಿ, ಆಮೇಲೆ ಕೈ ತೊಳ್ಕೊಳ್ಳಿ, ಆಮೇಲೆ ಅದನ್ನು ನೆಕ್ಸ್ಟ್ ಡೇ ನೀವು ಅದನ್ನು ಡಿಸ್ಪೋಸ್ ಮಾಡ್ಬೋದು. ಸೊ ಅದನ್ನು ವಾರದಲ್ಲಿ ಯಾವ ದಿನದಲ್ಲಿ ಬೇಕಾದರೆ ನೀವು ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಅದೇ ದಿನದಲ್ಲಿ ಮಾಡಬೇಕು ಅಂತ ಆ ಥರ ಏನಿಲ್ಲ, ಎನಿ ಡೇ ಯಾವ ದಿನದಲ್ಲಿ ಬೇಕಾದ್ರೆ. ಇದು ರಾಹುದು ಒಂದು ಟಿಪ್ಸ್ ಆಗಿತ್ತು. ಸೊ ನಿಮಗೆ ಗೊತ್ತಿರೋಂಗೆ ನಮ್ಮ ಒಂದು ದುಡ್ಡು ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಎರಡು ಮೇನ್ ಕಾರಣ, ಒಂದು ಶುಕ್ರ ದೆಸೆ ಇದ್ದರೆ ಬರುತ್ತೆ ದುಡ್ಡು, ಮತ್ತು ಇನ್ನೊಂದು ರಾಹು ದೆಸೆ ಚೆನ್ನಾಗಿದ್ದರೆ ಮಾತ್ರ ಬರೋದು. ಸೊ ರಾಹುನ ಯಾವಾಗ ಇಂಪ್ರೆಸ್ ಮಾಡ್ತೀರಾ ಅಂದರೆ ನಿಮ್ಮ ಬಾತ್ರೂಮ್ ಕ್ಲೀನಾಗಿದ್ದಾಗ ಮಾತ್ರ. ಸೊ ಯಾವಾಗಲೂ ನೋಡಿ ಮನೆ ಗಲೀಜಾಗಿರುತ್ತೆ, ವಾಶ್ರೂಮ್ ಎಲ್ಲ ಹೆಂಗೆಂಗೋ ಡರ್ಟಿಯಾಗಿ ಇಟ್ಟಿರ್ತಾರೆ ನೋಡಿ, ಅಂಥವ್ರ ಮನೆಯಲ್ಲಿ ಲಕ್ಷ್ಮೀ ದೇವರು ಬಂದು ನೆಲೆಸಲ್ಲ. ಸೊ ನಿಮಗೆ ತುಂಬ ಗೊತ್ತಿರೋಂಗೆ ತುಂಬ ಜನ ಮನೇಲಿ ತುಂಬ ನೀಟಾಗಿ, ಅದಕ್ಕೆ ನೋಡಿ ಚೆನ್ನಾಗಿ ನಾವು ಅಲಂಕಾರ ಮಾಡಿಕೊಂಡು ಡ್ರೆಸ್ಅಪ್ ಮಾಡಿ ತುಂಬ ನೀಟಾಗಿದ್ದಾಗ ಲಕ್ಷ್ಮೀ ದೇವರು ಒಲಿಯುತ್ತೆ. ಅದಕ್ಕೆ ಚೆನ್ನಾಗಿ ಪರ್ಫ್ಯೂಮ್ ಹಾಕ್ಕೊಂಡು ಎಲ್ಲಿ ನಾವು ಹೋಗ್ಬೇಕಾದ್ರೂ ಸುಗಂಧ ಭರಿತವಾಗಿ ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಸ್ಯಾರಿ ಉಟ್ಕೊಂಡು ಹೋದರೆ ನಮ್ಮ ಒಂದು ಬ್ರಹ್ಮಸ್ಥಾನ ಹೊಟ್ಟೆ ಭಾಗ ಕಾಣಿಸಂಗೆ ಇರಬೇಕು. ಹೊಟ್ಟೆ ಭಾಗ ಯಾವಾಗ ಹುಡುಗರಾದರೆ ಅವ್ರದ್ದು ಈ ಸುಬ್ರಹ್ಮಣ್ಯ ಧರ್ಮಸ್ಥಳ, ತಿರುಪತಿ ಅಂತ ಕಡೆ ಎಲ್ಲ ಹೋದಾಗ ಆಲ್ರೆಡಿ ಅವ್ರದ್ದು ಹೊಟ್ಟೆ ಕಾಣಂಗೆ ಮಾಡ್ತಾರೆ, ಬಿಕಾಸ್ ಬನಿಯನ್ನ ರಿಮೂವ್ ಮಾಡಿಸ್ತಾರಲ್ವ. ಸೊ ಹುಡುಗಿರ್ದು ಹೊಟ್ಟೆ ಭಾಗ ಕಾಣಿಸ್ದಾಗ ಅಲ್ಲಿ ಬ್ರಹ್ಮಸ್ಥಾನ ಇರುತ್ತೆ. ಸೊ ಯಾವಾಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಸೊ ಬ್ರಹ್ಮಸ್ಥಾನ ಕಾಣಿಸ್ಬೇಕು, ಆವಾಗಲೇ ನಿಮ್ಗೆ ಅಲ್ಲಿ ಒಂದು ಇದು ಎನರ್ಜಿ ನಿಮಗೆ ನಿಮ್ಮ ಬಾಡಿ ಒಳಗೆ ಸೇರಿಕೊಳ್ಳುತ್ತೆ, ಓಕೆನಾ. ಸೊ ಆ ಥರ. ಸೊ ಏನು ಮಾಡಿ ಅಂದರೆ ಈ ಥರ ಒಂದು ಬೇ ಲೀಫ್ನ ತೊಗೊಂಡು ವಾಶ್ರೂಮ್ಗೆ ಹೋದಾಗ ಯಾರಿಗೂ ಹೇಳಕ್ಕೆ ಹೋಗಬಾರ್ದು ಈ ಥರ ಮಾಡ್ತಾಯಿದ್ದೀನಿ ನಾನು ಅಂತ. ಸೊ ಜಸ್ಟ್ ನಿಮ್ಮ ಪಾಡಿಗೆ ನೀವು ಹೋಗಿ ಅದನ್ನು ಸ್ವಲ್ಪ ಉಪ್ಪನ್ನ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಅದನ್ನು ಒಂಚೂರು ಬೆಂಕಿ ಹಚ್ಬಿಟ್ಟು ಅದನ್ನು ಫ್ಲೆಶ್ ಔಟ್ ಮಾಡಿ, ಇಲ್ಲಾಂದರೆ ಡಸ್ಟ್ಬಿನಲ್ಲಿ ಹಾಕ್ಬನ್ನಿ. ನೆಕ್ಸ್ಟ್ ಡೇ ಅದನ್ನು ಇದು ತೊಗೊಂಡೋಗಿ ಎಲ್ಲರ ಬಿಸಾಕೋದು. ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ಮನೆ ಹೊರಗಡೆ ಇಟ್ಟರು ಸಾಕು, ಅದು ತೊಗೊಂಡು ಹೋಗ್ತಾರಲ್ವ. ಸೊ ಆ ಥರ, ಇಲ್ಲಾಂದರೆ ಎಲ್ಲರ ಹೊರಗಡೆ ಡಿಸ್ಪೋಸ್ ಮಾಡಿ. ಸೊ ಆ ಥರ ಮಾಡೋದ್ರಿಂದ ನಿಮ್ಮ ಒಂದು ಮನೆಯಲ್ಲಿ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವಾಗ ನೀವು ವಾಶ್ರೂಮನ್ನ ಚೆನ್ನಾಗಿ ಇಟ್ಕೋತೀರೋ, ಸೊ ಆವಾಗ ದುಡ್ಡು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ ಥರ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಸೊ ಎರಡನೇ ಟಿಪ್ಸ್ ಹೇಳ್ತೀನಿ ಬನ್ನಿ ಈಗ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಎರಡನೇ ಟಿಪ್ಸು ಏನು ಅಂದರೆ ಯಾವಾಗಲೂ ಅಷ್ಟೇ ನಮ್ಮ ಒಂದು ಪರ್ಸ್ನಲ್ಲಿ, ಅಂದರೆ ನಮ್ಮ ಒಂದು ವ್ಯಾಲೆಟ್ ಇರುತ್ತೆ ನೋಡಿ, ಸೊ ಅದರಲ್ಲಿ ನೀವು ಯಾವಾಗಲೂ ಲವಂಗ ಮತ್ತು ಇದು ಏಲಕ್ಕಿನ ಕ್ಯಾರಿ ಮಾಡ್ಕೊಂಡು ಹೋಗಿ. ಜಸ್ಟ್ ಒಂದು ಲವಂಗ ಒಂದು ಏಲಕ್ಕಿ ಇಟ್ರೂ ಪರವಾಗಿಲ್ಲ, ಏನಾಗಲ್ಲ. 2, 4, 6 ಆ ಥರ ಇಡಬಾರ್ದು. ಜಸ್ಟ್ ನೀವು ಎಷ್ಟು ಇಡಬೇಕು ಅಂದರೆ 1 ಇಲ್ಲ 3 ಇಡ್ಬೋದು. ಸೊ 1 ಏಲಕ್ಕಿ ಸಾಕು ಅನಿಸುತ್ತೆ ನಂಗೆ ಅನ್ಸೋ ಪ್ರಕಾರ.
ಸೊ ಒಂದು ಏಲಕ್ಕಿ ಮತ್ತು ಒಂದು ಲವಂಗ ಇಟ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ನೀವು ಹೊರಗಡೆ ಎಲ್ಲ ತುಂಬ ಎಲ್ಲ ಕಡೆ ಓಡಾಡ್ತಾ ಇರ್ತೀರಲ್ವಾ, ಸೊ ಅವಾಗ ಕಾಲು ತುಳಿತಾ ಅಂತಾರೆ ನೋಡಿ, ಅಂದರೆ ಏನಾರ ರೋಡ್ ಸೈಡಲ್ಲಿ ಏನಾರ ಮಾಡಿ ಹಾಕಿರ್ತಾರಲ್ವ, ಸೊ ಅದನ್ನೇನಾರ ನೀವು ತುಳಿದಾಗ ಅದೊಂಥರ ಏನು ಅಂದರೆ ನೆಗೆಟಿವ್ ಎನರ್ಜಿ ಸೇರಿಕೊಳ್ಳುತ್ತೆ, ಅಂದರೆ ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ನಮ್ಮ ಒಂದು ಔರಾಗೆ ವೀಕ್ ಆಗ್ತಾ ಬರುತ್ತೆ. ಸೊ ಔರಾ ಸ್ಟ್ರಾಂಗ್ ಇದ್ದಾಗ ಮಾತ್ರ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಆಮೇಲೆ ನಮಗೆ ಏನು ಕೇಳ್ಕೊತೀವೋ ಅದು ಸಿಗ್ತಾ ಇರುತ್ತೆ. ಸೊ ಯಾವಾಗ ನಮ್ಮ ಔರಾ ಒಂದು ಡೌನ್ ಆಗುತ್ತೋ ಸೊ ಆವಾಗ ತುಂಬ ವೀಕ್ ಆಗ್ತಾ ಬರುತ್ತೆ ಬಾಡಿ, ಎನರ್ಜಿನೇ ಇರಲ್ಲ, ಏನೇ ಕೆಲಸ ಮಾಡೋದಕ್ಕೂ ಸುಸ್ತಾದಂಗೆ, ಹುಮ್ಮಸ್ಸಿರಲ್ಲ ಅಂತಾರೆ ನೋಡಿ, ಆ ಥರ ಇರುತ್ತೆ. ಸೊ ಅವಾಗ ನೀವು ಏನು ಮಾಡಿ ಅಂದರೆ ಏಲಕ್ಕಿ ಮತ್ತು ಲವಂಗನ ನಿಮ್ಮ ಪರ್ಸಲ್ಲಿ ಎಲ್ಲೇ ಹೋಗ್ಬೇಕಾದ್ರೂ ನೀವೊಂದು ಪರ್ಸ್ ರೆಗ್ಯುಲರಾಗಿ ನೀವು ಯಾವ್ದು ತೊಗೊಂಡು ಹೋಗ್ತೀರಾ ಹೊರಗಡೆ ಹೋಗುವಾಗ ಅದರಲ್ಲಿ ಹಾಕ್ಕೊಂಡು ಹೋಗೋದ್ರಿಂದ, ಅದರಲ್ಲಿ ಕ್ಯಾರಿ ಮಾಡೋದ್ರಿಂದ ಸೊ ನಿಮಗೆ ಬೇಗ ನೆಗೆಟಿವ್ ಇದು ಅಫೆಕ್ಟ್ ಮಾಡಲ್ಲ. ಓಕೆನಾ? ಸೊ ಅದು 2ನೇ ಟಿಪ್ಸ್ ಆಗಿತ್ತು. ಸೊ ಈ ಥರ ಮಾಡೋದ್ರಿಂದ ಏನು ಗೊತ್ತಾ, ನೀವು ಎನರ್ಜೆಟಿಕ್ ಆಗಿರ್ತೀರ. ಯಾವಾಗ ನೀವು ಎನರ್ಜೆಟಿಕ್ ಆಗಿರ್ತೀರೋ ಅವಾಗ ಏನೇ ನೀವು ಕೇಳ್ಕೊಂಡ್ರೂ ಅದು ಈಸಿಯಾಗಿ ನಿಮಗೆ ಸಿಗುತ್ತೆ. ನಾನು ಮ್ಯಾನಿಫೆಸ್ಟಲ್ಲಿ ಹೇಳ್ತಾ ಇದ್ದೆ ಅಲ್ವಾ, ಸೊ ಬೆಳಗ್ಗೆ ನೀವೇನು ಅಫರ್ಮೇಷನ್ ಆಗ್ತಿರೋ ಅಂತ, ಸೊ ಆ ಥರ ನಿಮ್ಮ ಬಾಡಿ ವೀಕ್ ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ. ಸೊ ಹೊರಗಡೆ ಹೋಗ್ಬೇಕಾದ್ರೆ ಇದಾಗೋದು. ಸೊ ಅದಕ್ಕೆ ನೋಡಿ ತುಂಬ ಜನ ಇವಾಗ ಪಂಡಿತ್ಗಳಾಗಲಿ, ತುಂಬ ಜನ ಹಳ್ಳಿಗಳಲ್ಲಿ ವಿಲೇಜಸಲ್ಲಿ ಏನು ಮಾಡ್ತಾರೆ ಹೇಳಿ, ಹೊರಗಡೆ ಹೋಗಿ ಬಂದರೆ ಒಂದು ಬಕೆಟಲ್ಲಿ ನೀರನ್ನ ಆಚೆ ಇಟ್ಟಿರ್ತಾರೆ. ಯಾಕೆ ಆಚೆ ಇಟ್ಟಿರ್ತಾರೆ ಅಂದರೆ ಹೊರಗಡೆ ಕಾಲು ಧೂಳು ಅಂತಾರೆ ನೋಡಿ, ಹೊರಗಡೆ ಹೋಗಿ ಏನಾರ ಈ ಥರ ಏನಾರ ನಮಗೆ ಗೊತ್ತಿರಲ್ಲ, ಏನಾರ ತುಳಿದ್ಬಿಟ್ಟಿರ್ತೀವಿ ಯಾವ್ದಾರ ರೋಡಲ್ಲಿ, 3 ದಾರಿ ಹೋಗೋ ರಸ್ತೆ ಅಂತಾರೆ ನೋಡಿ, ಸೊ ಅಂಥ ಕಡೆ ಎಲ್ಲ ಏನೇನೋ ಮಾಡಿ ಹಾಕಿರ್ತಾರಲ್ವ. ಸೊ ಅದೇನಾರ ಬೈ ಚಾನ್ಸ್ ನಾವೇನಾರ ತುಳಿದ್ರೆ ಅದ್ರ ಮಾಡಿರೋ ಎಫೆಕ್ಟ್ ಎಲ್ಲ ನಮಗೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಅವರ ವೀಕ್ ಇದ್ದರೆ ಈಸಿಯಾಗಿ ಕ್ಯಾಚ್ ಮಾಡ್ಕೊಳ್ಳುತ್ತೆ ಅದು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಅವಾಗ ಏನು ಮಾಡಿ ಅಂದರೆ ನೀವೊಂದು ಏಲಕ್ಕಿ ಮತ್ತು ಒಂದು ಲವಂಗನ ನೀವು ಕ್ಯಾರಿ ಮಾಡ್ಕೊಂಡು ಹೋದಾಗ ಅದು ಈಸಿಯಾಗಿ ಅದು ನಿಮಗೆ ನಿಮ್ಮ ಹತ್ರ ಬರೋದಕ್ಕೆ ಅದು ಬಿಡಲ್ಲ. ಓಕೆನಾ? ಸೊ ಆ ಥರ ಮಾಡಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಿಮ್ಮ ಔರಾನ ನೀವು ಚೆನ್ನಾಗಿ ನೀಟಾಗಿ ಇಟ್ಕೋಬೇಕು ಅಂದರೆ ಏನು ಮಾಡಿ ಅಂದರೆ, ನೀವು ಬಕೆಟಲ್ಲಿ ಸ್ನಾನ ಮಾಡ್ತೀರಾ ನೋಡಿ, ಅದರಲ್ಲಿ 1 ಚಿಟಿಕೆ ಅರಿಶಿನ ಹಾಕಿ. ಓಕೆನಾ? ಅರಿಶಿನ ಅಂದರೆ ಟರ್ಮರಿಕ್ ಪೌಡರ್ ಹಾಕಿ ಮತ್ತು ಚಕ್ಕೆ ಪೌಡರ್ ಹಾಕಿ. ಚಕ್ಕೆ ಪೌಡರು ಮತ್ತು ಟರ್ಮರಿಕ್ಕು 1 ಚಿಟಿಕೆ ಸಾಲ್ಟ್, ಅಂದರೆ 1 ಚಿಟಿಕೆ ಅಂದರೆ ಪರವಾಗಿಲ್ಲ, ಒಂದು ಸ್ವಲ್ಪ ಒಂಚೂರು ಇಷ್ಟೇ ತಗೊಳ್ಳಿ. ಆ ಸಾಲ್ಟನ್ನು 3 ಮಿಕ್ಸ್ ಮಾಡಿ ನೀವೇನು ಮಾಡಿ ಅಂದರೆ ಬೇಕಾದ್ರೆ ಒಂದು ಡಬ್ಬಿನಲ್ಲಿ ಬಾತ್ರೂಮಲ್ಲೇ ಇಟ್ಕೊಂಬಿಡಿ. ನಾನು ಹಂಗೆ ಮಾಡಿರೋದು, ಒಂದು ಡಬ್ಬನಲ್ಲಿ ಹಾಕಿಟ್ಟಿದ್ದೀನಿ. ಸೊ 3 ಮಿಕ್ಸ್ ಮಾಡಿ ಕಂಬೈಂಡ್ ಮಾಡಿಟ್ಟಿರೋದು. ಸೊ ಏನು ಗೊತ್ತಾ, ಉಪ್ಪು ಮತ್ತು ಅರಿಶಿನ ಮತ್ತು ಇದು ಚಕ್ಕೆ ಪುಡಿ. ಸೊ ಅದನ್ನು ಹಾಕ್ಕೊಂಡು ನೀವು ಡೈಲಿ ಸ್ನಾನ ಮಾಡುವಾಗ ಏನು ಮಾಡಿ ಅಂದರೆ ಫಸ್ಟು ನೀವು ಸ್ನಾನ ಮಾಡಿಬಿಡಿ, ಲಾಸ್ಟಲ್ಲಿ ಒಂದು 2 ಚೊಂಬಿರೆ ಇದೆ ಅನ್ನಂಗೆ 2 ಚೊಂಬು ನೀರಿದೆ ಅನ್ನುವಾಗ ಸೊ ಈ ಪೌಡರ್ನ ಒಂದು ಸ್ವಲ್ಪ ಅದರಲ್ಲಿ 1 ಸ್ಪೂನಷ್ಟು ಪೌಡರ್ನ ಹಾಕೊಂಬಿಡಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಫುಲ್ಲು ಹಿಂಗೆ ಹಾಕೊಂಬಿಡಿ ನಿಮ್ಮ ಬಾಡಿಗೆಲ್ಲ. ಸೊ ಅವಾಗೇನು ಅಂದರೆ ನಿಮ್ಮದು ಔರಾ ಕ್ಲೆನ್ಸ್ ಆಗುತ್ತೆ. ಯಾವಾಗ ನೀವು ಔರಾ ಕ್ಲೆನ್ಸ್ ಆಗುತ್ತೆ ಆವಾಗ ತುಂಬ ಎನರ್ಜೆಟಿಕ್ ಆಗಿರ್ತೀರ. ಸೊ ನಿಮಗೆ ಯಾವುದೇ ಒಂದು ನಿಂತೋಗಿರುವಂತಹ ಕೆಲಸ ಕೂಡ ಸಕ್ಸಸ್ ಕಾಣ್ತಾ ಬರ್ತೀರ. ಯಾರ ನಿಮ್ಮದು ಪ್ರಮೋಷನ್ ಆಗಿಲ್ಲ ಅಂದರೆ, ಸ್ಯಾಲ್ರಿ ಬರೋದಕ್ಕೆ ತಡೆ ಆಗ್ತಿದ್ರೆ, ಆ ಥರದ್ದೆಲ್ಲ ಏನಾರ ಇಟ್ಕೊಂಡಿರೋದು ಅಂತಾರೆ ನೋಡಿ, ಅದೆಲ್ಲ ನಿಮಗೆ ರಿಲೀಸ್ ಆಗುತ್ತೆ. ಸೊ ಆ ಥರ ಫ್ರೆಂಡ್ಸ್. ಓಕೆನಾ? ಸೊ ಅದನ್ನು ಮಾಡಿ. ಇದು 2ನೇ ಟಿಪ್ ಆಗಿತ್ತು. ಸೊ 3ನೇದು ಹೇಳ್ತೀನಿ ಬನ್ನಿ ಇವಾಗ. ಸೊ 3ನೇ ಟಿಪ್ ಏನು ಅಂದರೆ ಫ್ರೆಂಡ್ಸ್, ನಿಮ್ಮ ಒಂದು ಔರಾ ಕ್ಲೆನ್ಸ್ ಮಾಡೋದಕ್ಕೋಸ್ಕರ, ಅಂದರೆ ನಿಮ್ಮ ಔರಾ ಕ್ಲೆನ್ಸ್ ಆಗಿ ನಿಮಗೆ ಚೆನ್ನಾಗಿ ದುಡ್ಡು ಕಾಸು ನಿಮ್ಗೆ ಏನಾರ ತುಂಬ ಜಾಸ್ತಿ ನಿಮಗೆ ಸಿಗಬೇಕು ಅಂತ ಆಸೆ ಇದ್ದರೆ ಏನು ಮಾಡಿ ಅಂದರೆ, ಬಿಳಿ ಸಾಸಿವೆ ಬರುತ್ತೆ ನೋಡಿ, ಬಿಳಿ ಸಾಸಿವೆನ ಒಂದು ಡಬ್ಬದಲ್ಲಿ ತೊಗೊಳ್ಳಿ. ಬಿಳಿ ಸಾಸಿವೆ ತೊಗೊಳ್ಳಿ, ಆಮೇಲೆ ಸಕ್ಕರೆ ಪುಡಿ ಮತ್ತು ಚಕ್ಕೆ ಪುಡಿ. ಓಕೆನಾ? ಸೊ ಬಿಳಿ ಸಾಸಿವೆನ ಪೌಡರ್ ಥರ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಬಿಟ್ಟೆ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಸೊ ಮಿಕ್ಸಿಗೆ ಹಾಕ್ಬಿಟ್ಟು ಬಿಳಿ ಸಾಸಿವೆನ ಪೌಡರ್ ಥರ ಮಾಡಿ, ಮತ್ತು ಸಕ್ಕರೆನ ಅಷ್ಟೇ, ಸಕ್ಕರೆನೂ ಪೌಡರ್ ಥರ ಮಾಡಿ, ಮತ್ತು ಚಕ್ಕೆದು ಆಲ್ರೆಡಿ ನಾನು ಹೇಳಿದ್ದೀನಲ್ಲ, ಚಕ್ಕೆ ಪುಡಿ ನಿಮ್ಮ ಮನೇಲಿ ಇಲ್ಲ ಅಂದರೂ ನೀವು ತಲೆ ಕೆಡಿಸ್ಕೋಬೇಡಿ, ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಈಸಿಯಾಗಿ ನಿಮಗೆ ಸಿಗುತ್ತೆ. ಬಟ್ ನಿಮಗೆ ಸೂಪರ್ ಮಾರ್ಕೆಟ್ಗೆ ಹೋಗಿ ತರೋಷ್ಟು ಆಗಲ್ಲ, ನಮ್ಮ ಮನೆ ಅಕ್ಕಪಕ್ಕ ಎಲ್ಲೂ ಇಲ್ಲ ಅಂದರೆ. ಸೊ ನೀವೇನು ಮಾಡಿ ಅಂದರೆ ತಲೆ ಕೆಡಿಸ್ಕೋಬೇಡಿ, ಚಕ್ಕೆ ಇರುತ್ತೆ ನೋಡಿ, ಅದನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡಿಟ್ಕೊಳ್ಳಿ. ಓಕೆನಾ? ಸೊ ಈ 3 ಪುಡಿ ಮಾಡಿ ನೀವು ಸ್ನಾನ ಮಾಡುವಾಗ ಅದನ್ನು ಸ್ವಲ್ಪ ಒಂದು 2-3 ಚಿಟಿಕೆ ಅಷ್ಟು ಹಾಕ್ಕೊಂಡು ಡೈಲಿ ಸ್ನಾನ ಮಾಡೋದ್ರಿಂದ 43 ಡೇಸ್ ಮಾಡಬೇಕು ಕಂಟಿನ್ಯೂಸ್ ಆಗಿ. 43 ದಿನ ನೀವು ಮಾಡಿದಾಗ ಸೊ ನಿಮ್ಮ ಒಂದು ಬ್ಲಾಕೇಜಸ್, ಮನಿ ಬ್ಲಾಕೇಜಸ್ ಏನು ಸ್ಟಾಪ್ ಆಗಿದೆ, ಹಿಡಿದಿಟ್ಕೊಂಡಿರುತ್ತೆ, ಅದೆಲ್ಲ ರಿಲೀಸ್ ಆಗುತ್ತೆ. ಸೊ ನಿಮಗೆ ತುಂಬ ಚೆನ್ನಾಗಿ ದುಡ್ಡು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಯಾವ್ದಾರ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಅದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ, ಮತ್ತು ನಿಮ್ಗೆ ಏನಾರ ಮನಿ ಹೆಂಗೆ ಬೇಕಾದ್ರೆ ಸಿಗುತ್ತೆ. ಓಕೆನಾ? ಸೊ ಆ ಥರ.
ಸೊ ಆ ಥರ ಫ್ರೆಂಡ್ಸ್, ದುಡ್ಡು ಬರೋದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಓಕೆನಾ. ಸೊ ದುಡ್ಡು ನಮಗೆ ಚೆನ್ನಾಗಿ ಸೇರೋದಕ್ಕೆ ದಾರಿ ಮಾಡಿಕೊಡುತ್ತೆ. ಮನಿ ಬ್ಲಾಕೇಜಸ್ ಅಂತಾರೆ ನೋಡಿ. ಮನಿ ಬ್ಲಾಕೇಜಸ್ ನಮ್ಮ ಮೂಲಾಧಾರ ಚಕ್ರ ಸರಿಯಾಗಿಲ್ಲ ಅಂದರೆ ಸ್ವಾದಿಷ್ಠಾನ ಚಕ್ರ ಮತ್ತು ಮೂಲಾಧಾರ ಅಂತ ಹೇಳ್ತಾರೆ. ಸೊ ಅದು ಸರಿಯಾಗಿ ಇಲ್ಲದೆ ಇರುವಾಗ ಈ ಥರ ಎಲ್ಲ ಮನಿ ಬ್ಲಾಕೇಜಸ್ ತುಂಬ ಬರುತ್ತೆ. ಸೊ ನಿಮ್ಮ ಮನಿ ಬ್ಲಾಕೇಜಸ್ ಸರಿ ಮಾಡ್ಕೋಬೇಕಾದ್ರೆ ಬೆಸ್ಟ್ ರೆಮಿಡಿ ಇದು ಬಿಳಿ ಸಾಸಿವೆ, ಸಕ್ಕರೆ ಪುಡಿ ಮತ್ತು ಇದು ಚಕ್ಕೆ ಪುಡಿ. ಸೊ ಮೂರನ್ನು ಮಿಕ್ಸ್ ಮಾಡಿ ಕಂಬೈನ್ ಮಾಡಿ ಇದನ್ನು ಅಷ್ಟೇ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಸೊ ಇದು ಯಾಕೆ ಅಂದರೆ ನಮ್ಮದು ಮನಿ ಬ್ಲಾಕೇಜಸ್ನ ಕರೆಕ್ಟ್ ಮಾಡೋದಕ್ಕೋಸ್ಕರ. ಸೆಕೆಂಡ್ನೇ ಟಿಪ್ಪಲ್ಲಿ ನಾನೇನು ಹೇಳಿದೆ ಅಂದರೆ ಔರಾನ ಕ್ಲೆನ್ಸ್ ಮಾಡೋಕ್ಕೋಸ್ಕರ. ಯಾರ ಕಣ್ಣು ದೃಷ್ಟಿ ಥರ ಹಾಕಿ, ಅಂದರೆ ರೋಡಲ್ಲಿ ಏನಾರ ಹೋಗ್ಬೇಕಾದ್ರೆ ದಾಟಿರ್ತೀವಿ ಅಲ್ವಾ. ಸೊ ಮಕ್ಳಿಗೂ ನೀವು ಮಾಡ್ಬೋದು, ಆರಾಮಾಗಿ ನಿಮ್ಮ ಮನೇಲಿರೋ ಮಕ್ಳುಗಳಿಗೂ ಮಾಡ್ಬೋದು. ಸೊ ತುಂಬ ಚಂಡಿ ಒಂಥರ ಆಟ ಮಾಡೋದು ಆ ಥರ ಎಲ್ಲ ಮಾಡ್ತಿರ್ತಾರಲ್ಲ, ಯಾವ್ದಾರ ಒಂದು ಫಂಕ್ಷನ್ಸ್ಗೆ ಹೋಗಿ ಬಂದರೆ ಬೇಗ ದೃಷ್ಟಿ ಆಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಿ ಅಂದರೆ ಅವ್ರದ್ದು ನೀರ್ದು ಬಕೆಟಲ್ಲಿ ಈ ಥರ ಪುಡಿನ ಹಾಕ್ಬಿಟ್ಟು ನೀವು ಅವರ ಕ್ಲೆನ್ಸ್ ಮಾಡ್ಕೋಬೋದು. ಸೆಕೆಂಡ್ನೇ ಟಿಪ್ ನಾನು ಹೇಳ್ತಾ ಇರೋದು. ಮನಿ ಬ್ಲಾಕೇಜಸ್ ಆಗಿದ್ದರೆ ಬಿಳಿ ಸಾಸಿವೆ ಪುಡಿ ಮತ್ತು ಸಕ್ಕರೆ ಪುಡಿ ಮತ್ತು ಚಕ್ಕೆ ಪುಡಿ ಮೂರು ಕಂಬೈಂಡ್ ಮಾಡಿ ನೀವು ಮೂರನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಿಮ್ಮದು ಮನಿ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆನಾ. ಸೊ 4ನೇ ಟಿಪ್ ಹೇಳ್ತೀನಿ ಬನ್ನಿ ಈಗ. ಸೊ 4ನೇ ಟಿಪ್ ಏನು ಅಂದರೆ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಶುಕ್ರ ದೆಸೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನೀವೇನು ಮಾಡಿ ಅಂದರೆ ನಿಮ್ಮ ಮನೆಯ 4 ದಿಕ್ಕುಗಳಲ್ಲಿ, ಅಂದರೆ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ದಿಕ್ಕು, ನಾರ್ತ್ ಈಸ್ಟು, ನಾರ್ತ್ ಸೌತು, ನಾರ್ತ್ ವೆಸ್ಟು, ನಾರ್ತ್ ಇದು ಅಂತಾರಲ್ಲ, ಸೊ ಆ ಥರ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂದರೆ ನಿಮಗೆ ಗೊತ್ತಾಗುತ್ತೆ 4 ದಿಕ್ಕುಗಳಲ್ಲಿ ಒಂದು ಇದ್ರ ಥರ ಸ್ಕ್ವೇರ್ ಥರ ಅಂದ್ಕೊಳ್ಳಿ. ನಿಮ್ಮ ಮನೆಯ ಮೂಲೆಗಳು ಆ ಕಡೆ ಈ ಕಡೆ ಸೈಡ್ಸ್ ಇರುತ್ತಲ್ಲ, ಸೊ ಅಲ್ಲಿ ಏನು ಮಾಡಿ ಅಂದರೆ ಅರಿಶಿಣದ ಪುಡಿ, ಟರ್ಮರಿಕ್ ಪೌಡರ್ನ ಸ್ಪ್ರಿಂಕಲ್ ಮಾಡಿ 4 ದಿಕ್ಕುಗಳಲ್ಲೂ ಸ್ಪ್ರಿಂಕಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಲಕ್ಷ್ಮೀ ದೇವ್ರನ್ನ ವೆಲ್ಕಮ್ ಮಾಡ್ದಂಗೆ. ಸೊ ಅದು ಸ್ಪ್ರಿಂಕಲ್ ಮಾಡುವಾಗ ನೀವೇನು ಮಾಡಿ ಅಂದರೆ ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ಕೊಬೋದು, ಇಲ್ಲ ಶ್ರೀಮ್ ಅಂತಲೂ ಹೇಳ್ಕೊಬೋದು. ಶ್ರೀಮ್ ಅನ್ನೋದು ಒಂದು ಲಕ್ಷ್ಮೀ ದೇವ್ರದ್ದು ಬೀಜಾಕ್ಷರ ಮಂತ್ರ ಆಗಿರುತ್ತೆ. ಓಕೆನಾ. ಸೊ ನಾನು ಇವತ್ತಿನ ಇದರಲ್ಲಿ ವ್ಲಾಗಲ್ಲಿ ಹೇಳ್ತಿರೋದೆಲ್ಲ ನಿಮಗೆ ಮನಿ ಸಂಬಂಧಪಟ್ಟಂಗೆ, ದುಡ್ಡು ಕಾಸು ಇಂಪ್ರೂವ್ಮೆಂಟ್ಗೆ ನಾನು ಟಿಪ್ಸ್ ಕೊಡ್ತಾ ಇರೋದು. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 4 ದಿಕ್ಕುಗಳಲ್ಲೂ ನೀವು ಅರಿಶಿಣದ ಪುಡಿನ ಉದುರಿಸ್ಬಿಡಿ, ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕಷ್ಟೇ. 4 ದಿಕ್ಕುಗಳಲ್ಲಿ ಸ್ಪ್ರಿಂಕಲ್ ಮಾಡಿಬಿಟ್ಟು, ಸ್ಪ್ರಿಂಕಲ್ ಮಾಡುವಾಗ ಪ್ರತಿಯೊಂದು ಸಲ ನೀವೇನು ಅನ್ಕೋಬೇಕು ಅಂದರೆ ಓಂ ಮಹಾಲಕ್ಷ್ಮಿ ಅನ್ಕೋಬೋದು, ಓಂ ಮಹಾಲಕ್ಷ್ಮಿ ನಮಃ ಅನ್ಬೋದು, ಇಲ್ಲ ಶ್ರೀಮ್ ಅಂತ. ಓಕೆನಾ. ಶ್ರೀಮ್ 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 ಅಂತ. ಶ್ರೀಮ್ ಅನ್ನೋದು ಲಕ್ಷ್ಮೀದು ಬೀಜಾಕ್ಷರಿ ಮಂತ್ರ ಆಗಿರುತ್ತೆ. ಸೊ ಇದು ಯಾವಾಗ ಮಾಡಬೇಕು ಅಂದರೆ ಶುಕ್ರವಾರದ ದಿನವೇ ಮಾಡಬೇಕು. ಪ್ರತಿ ವಾರ ಮಾಡಿ, ಶುಕ್ರವಾರ ಆ ಥರ ಪ್ರತಿ ವಾರಗಳಲ್ಲಿ ಶುಕ್ರವಾರ ಬರುತ್ತಲ್ವಾ. ಸೊ ಅವಾಗ ಗೋಧೂಳಿ ಸಮಯ ಅಂದರೆ 5:45 ಟೈಮಲ್ಲಿ ಸಾಯಂಕಾಲದೊತ್ತೆ ಮಾಡಬೇಕು ಈ ಒಂದು ರೆಮಿಡಿನ. ಸೊ ಈ ಥರ ಎಲ್ಲ ಫಾಲೋ ಮಾಡಿ ಫ್ರೆಂಡ್ಸ್, ಇದರಿಂದ ತುಂಬ ಚೆನ್ನಾಗಿ ನಿಮಗೆ ಮನಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಾನು ಈ ಥರ ಎಲ್ಲ ಫಾಲೋ ಮಾಡ್ತಾ ಇರೋದ್ರಿಂದನೇ ನಿಮಗೆ ಈ ಟಿಪ್ಸು ಕೊಡ್ತಾ ಇರೋದು. ಬಿಕಾಸ್ ನಾನು ಎಲ್ಲ ಈ ಥರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಹಂಗೇ ಏನಾರ ಒಂದು ಎಕ್ಸ್ಟ್ರಾ ಇನ್ಕಮ್ ಬರಬೇಕು ಅಂದರೆ ನನಗೆ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಿಮಗೂ ಒಂದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಸೊ ಆ ಥರ 4 ದಿಕ್ಕುಗಳಲ್ಲೂ ನೀವು ಅರಿಶಿಣದ ಪುಡಿಯನ್ನು ಸ್ಪ್ರಿಂಕಲ್ ಮಾಡಿಬಿಟ್ಟು ಬನ್ನಿ. ಸೊ ಯಾವಾಗ ಮಾಡಬೇಕು ಅಂದರೆ ಪ್ರತಿ ಶುಕ್ರವಾರ, ಅಂದರೆ ಗೋಧೂಳಿ ಸಮಯದಲ್ಲಿ 5:45 ಟೈಮಲ್ಲಿ ಹಾಕಬೇಕಾದ್ರೆ ಅದನ್ನು ಸ್ಪ್ರಿಂಕಲ್ ಮಾಡುವಾಗ ಶ್ರೀಮ್ 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 ಅಂತಲೇ ಹೇಳ್ಕೊಳ್ಳಿ, ಪರವಾಗಿಲ್ಲ, ಯಾಕಂದರೆ ಅದು ತುಂಬ ಈಸಿ ಇರುತ್ತೆ ನಿಮಗೆ. ಸೊ ಶ್ರೀಮ್ 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 ಅಂತ. ಓಕೆನಾ. ಸೊ ಇದೆಲ್ಲ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ, ಇಲ್ಲ ನಂದು ವಿಡಿಯೋನ ನೀವು ಬೇಕಾದ್ರೆ ಸೇವ್ ಮಾಡ್ಕೋಬೋದು. ಸೊ ಆ ಥರ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಬುಕ್ಕಲ್ಲಿ ಬೇಕಾದ್ರೆ ಒಂದು ಇದರಲ್ಲಿ ಬರ್ಕೊಳ್ಳಿ, ನಾನು ಹೇಳೋದಿಲ್ಲ. ಸೊ ಇದೆಲ್ಲ ಯೂಸ್ಫುಲ್ ಟಿಪ್ಸೇ ಆಗಿರುತ್ತೆ ನಿಮಗೆ. ಸೊ ಈಸಿಯಾಗಿ ನಮ್ಮ ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ಒಂಚೂರು ರೂಪಾಯಿ ಖರ್ಚಾಗದೇ ಇರೋಂಗೆ ನಾನು ಹೇಳ್ತಾ ಇರೋದು ನಿಮಗೆ. ಸೊ ಈಸಿಯಾಗಿ ನೀವು ಮಾಡ್ಕೋಬೋದು. ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಒಂಥರ ಇದು ನಮ್ಮ ಒಂದು ಮನಿ ಬ್ಲಾಕೇಜಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ನಮ್ಮ ಮನೇನ ತುಂಬ ನೀಟಾಗಿ ಇಟ್ಕೊಂಡಿರಬೇಕು. ಓಕೆನಾ. ಮನೆ ಯಾವಾಗ ನಾವು ಚೆನ್ನಾಗಿ ಇಟ್ಕೊಂಡಿರ್ತೀವೋ, ಏನು ಗೊತ್ತಾ ಫ್ರೆಂಡ್ಸ್, ನಾವು ಬಟ್ಟೆ ಇದು ಹಾಕ್ಬಿಟ್ಟು ಎಲ್ಲಂದ್ರಲ್ಲಿ ಬಿಸಾಕ್ಬಾರ್ದು. ಆಮೇಲೆ ಡೈಲಿ ಸ್ನಾನ ಮಾಡಬೇಕು. ಸೊ ಸ್ನಾನ ಮಾಡೋದ್ರಿಂದನೂ ನಮ್ಮ ಆವ್ರ ಕ್ಲೀನ್ ಆಗುತ್ತೆ. ಕೆಲವರೆಲ್ಲ ಹೆಂಗೆಂಗೋ ಇರ್ತಾರಲ್ವ, ಬೆಳಗ್ಗೆ ಸ್ನಾನ ಮಾಡಲ್ಲ, ಮಧ್ಯಾಹ್ನ ಮಾಡೋದು, ಇಲ್ಲ ಸಾಯಂಕಾಲ ಮಾಡೋದು, ಅದು ಬ್ಯಾಡ್ ಹ್ಯಾಬಿಟ್ ಅದು. ಸೊ ಯಾರೊಬ್ಬರು ನೋಡ್ತಿದ್ರು ಈ ವಿಡಿಯೋ ಅದನ್ನು ಫಾಲೋ ಮಾಡಿ. ಬಿಕಾಸ್ ಬೆಳಗ್ಗೆ ಮಾರ್ನಿಂಗ್ ಸ್ನಾನ ಮಾಡೋದೇ ತುಂಬಾ ಗ್ರೇಟ್, ಅಂದರೆ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ. ಯಾಕೆಂದರೆ ನಮ್ಮ ಆರ್ಗನ್ಸ್ ಎಲ್ಲ ಅವಾಗ ಆ್ಯಕ್ಟಿವೇಟ್ ಆಗುತ್ತೆ. ಬೆಳಗ್ಗೆ ನಾವು ಸ್ನಾನ ಮಾಡೋದ್ರಿಂದನೇ ನಮ್ಮದು ಫುಲ್ ಬಾಡಿ ಎನರ್ಜೆಟಿಕ್ ಆಗೋದು. ಓಕೆನಾ. ಸೊ 5ನೇ ಟಿಪ್ಸ್ ಹೇಳ್ತೀನಿ ಬನ್ನಿ.
ಸೊ 5ನೇ ಟಿಪ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ, ನಿಮ್ಮ ಒಂದು ವ್ಯಾಲೆಟಲ್ಲಿ ನೀವು ಯಾರ್ದು ಫೋಟೋ ಇಡಬೇಕು ಅಂದರೆ, ಹುಡುಗರು ಯಾರ್ಯಾರ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ವೈಫ್ದು ಇಟ್ಕೊಳ್ಳಿ, ನಿಮ್ಮ ಹೆಂಡ್ತಿದು, ಓಕೆನಾ. ಸೊ ಆ ಥರ ಹುಡುಗರೇನಾರ ದುಡ್ಡು ಕಾಸು ಚೆನ್ನಾಗಿ ಬೇಕು ಅಂದರೆ, ಬಿಕಾಸ್ ನಿಮಗೆ ನಾನು ಮುಂಚೆನೇ ಹೇಳಿರೋಂಗೆ ಲಕ್ಷ್ಮಿನ ರೆಪ್ರೆಸೆಂಟ್ ಮಾಡೋದು ಶುಕ್ರ, ವೀನಸ್ ಯಾರು? ಹುಡುಗಿರ್ಗಳು, ಅಂದರೆ ನಾವು ಗರ್ಲ್ಸ್, ಓಕೆನಾ. ಸೊ ಅದಕ್ಕೆ ನಾನು ಹೇಳೋದು, ಪ್ರತಿಯೊಬ್ಬರು ಮನೆಯಲ್ಲೂ ಅದಕ್ಕೆ ತಾನೇ ಲೇಡೀಸ್ಗೆ ಹೆಂಗೆಂಗೋ ಇರಬೇಡಿ ಅಂತ ಅದಕ್ಕೇ ಹೇಳೋದು ನಾನು. ಬಿಕಾಸ್ ಯಾರು ಎಂಥ ಬಡವರಾದ್ರೂ ಪರವಾಗಿಲ್ಲ, ನೀವು ನಿಮ್ಮ ಹತ್ರ ಎಷ್ಟಿರುತ್ತೋ ಚೆನ್ನಾಗಿರೋ ಬಟ್ಟೆ ಒಗೆದ್ಬಿಟ್ಟು ಅದನ್ನು ಹಾಕೊಳ್ಳಿ, ನೀಟಾಗಿ ಡ್ರೆಸ್ಅಪ್ ಮಾಡ್ಕೊಳ್ಳಿ. ಆಮೇಲೆ ಹೊರಗಡೆ ಹೋಗ್ಬೇಕಾದ್ರೆ ನೈಟಿಗಳು ಹಾಕೊಂಡು ಮಾತ್ರ ಹೋಗ್ಬೇಡಿ. ತುಂಬ ಜನನ ನಾನು ನೋಡ್ತಾ ಇರ್ತೀನಿ, ಹೊರಗಡೆ ಎಲ್ಲರೂ ಅಂಗಡಿಗೆ ಹೋಗ್ಬೇಕಂದ್ರೂ ಸುಮ್ಮನೆ ಒಂದು ಹಿಂಗೆ ಟವಲ್ ಹಾಕೊಳ್ಳೋದು, ಇಲ್ಲ ಹಿಂಗೆ ವೇಲಿಂಗ್ ಹಾಕ್ಕೊಂಡು ನೈಟಿ ಹಾಕ್ಕೊಂಡು ಹೊರಗಡೆ ಹೋಗ್ತಾರೆ. ಅದೆಲ್ಲ ದರಿದ್ರ ಇದ್ದಂಗೆ, ಅದು ಲಕ್ಷ್ಮೀ ದೇವ್ರನ್ನ ಅದು ಅಟ್ರ್ಯಾಕ್ಟ್ ಮಾಡಲ್ಲ, ಇನ್ನು ಮನೆಯಿಂದ ದುಡ್ಡು ಹೋಗ್ತಾ ಇರುತ್ತೆ. ಸೊ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಗಂಡಸರು ಮನೆಯಲ್ಲಿ ಸಂಪಾದನೆ ಜಾಸ್ತಿ ಆಗಬೇಕು ಅಂದರೆ ಹುಡುಗಿರಿಂದನೇ ಅದಾಗೋದು. ನಾನು ತುಂಬ ವೀಡಿಯೋಸ್, ನಂದು ವ್ಲಾಗ್ಸ್ನ ನೀವು ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಜನದ್ದು ಪ್ರಾಬ್ಲಮ್ಮೇ ಇದು. ಬಿಕಾಸ್ ಹುಡುಗಿರ್ಗಳು ಹೆಂಗಿರ್ತಾರೆ ಅದ್ರ ಮೇಲೆ ಮನೆಯದು ಡಿಪೆಂಡ್ ಆಗುತ್ತೆ. ನಾನು ಹೇಳೋದೇನು ಅಂದರೆ ಅರ್ಥ ಮಾಡ್ಕೊಳ್ಳಿ. ನೀವು ಪೂಜೆ ತುಂಬ ಮಾಡಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ನೀವು ಚೆನ್ನಾಗಿ ನಿಮ್ಮ ಬಾಡಿನ ನೀವು ಚೆನ್ನಾಗಿ ಇಟ್ಕೊಂಡ್ರೆ ಆವಾಗ ಲಕ್ಷ್ಮೀ ದೇವರು ಒಲಿಯುತ್ತೆ. ಸೊ ಮನೆಯಲ್ಲಿ ಹುಡುಗಿರಿಂದನೇ ದುಡ್ಡು ಕಾಸು ಬರೋದಕ್ಕೆ ಸಾಧ್ಯ, ಓಕೆನಾ. ಸೊ ಆ ಥರ ಮಾಡಿ ಫ್ರೆಂಡ್ಸ್. ಸೊ ಏನು ಅಂದರೆ, ಹುಡುಗಿರ್ದು ಫೋಟೋ ಇಟ್ಕೋಬೇಕಂದ್ರೆ ಗಂಡ ಹೆಂಡ್ತಿದು ಫೋಟೋ ಅವ್ರದ್ದು ವ್ಯಾಲೆಟ್ ಪರ್ಸಲ್ಲಿ ಇಟ್ಕೊಂಡಿರಬೇಕು. ಮತ್ತು ಹುಡುಗಿರಾದರೆ ಅವ್ರ ಗಂಡಂದಿರದು ಫೋಟೋನ ವ್ಯಾಲೆಟಲ್ಲಿ ಇಟ್ಕೋಬೇಕು. ಸೊ ಮೇಯ್ನಾಗಿ ಏನು ಅಂದರೆ ಹುಡುಗರ್ಗೇ ಇದು ಹೇಳ್ತಾ ಇರೋದು. 5ನೇ ಟಿಪ್ಸು ಸಾಮಾನ್ಯವಾಗಿ ಹುಡುಗರ್ಗೇನೆ ಇದು. ಹುಡುಗಿರ್ಗಿಂತ ಹುಡುಗರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಅವರು ಹುಡುಗಿರ್ದು ಅಂದರೆ ಅವ್ರ ವೈಫ್ದಾಗಿರ್ಬೋದು, ಇಲ್ಲ ಅವ್ರದ್ದು ಮದುವೆ ಆಗಿಲ್ಲ ಅಂದರೆ ಅವ್ರ ಅಮ್ಮನ ಬೇಕಾದ್ರೆ ಇಟ್ಕೋಬೋದು. ಅಮ್ಮನೂ ಇದು ಲಕ್ಷ್ಮೀ ಸ್ವರೂಪ ಅಲ್ವಾ. ಸೊ ಅಮ್ಮಂದು ಇಟ್ಕೊಳ್ಳಿ, ಇಲ್ಲಾಂದರೆ ಮದುವೆ ಆಗಿದ್ರೆ ನಿಮ್ಮ ಹೆಂಡ್ತಿದು ಇಟ್ಕೊಳ್ಳಿ, ಓಕೆನಾ. ಸೊ ಅದರಿಂದ ನಿಮಗೆ ದುಡ್ಡು ಕಾಸು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮನಿ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಲಕ್ಷ್ಮಿ ಎಲ್ಲಿರುತ್ತೋ ಅಲ್ಲಿ ಇದು ದುಡ್ಡು ಒಲಿಯೋದು, ಓಕೆನಾ. ಸೊ ಆ ಥರ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ನೀಟಾಗಿ ರೆಡಿಯಾಗಿರಿ. ಗರ್ಲ್ಸ್ ಕೇಳ್ತಾ ಇರೋದು ನಾನು, ಹುಡುಗಿರ್ಗಳಿಗೆ ಚೆನ್ನಾಗಿ ಡ್ರೆಸ್ಅಪ್ ಆಗಿ ಚೆನ್ನಾಗಿರೋ ಪರ್ಫ್ಯೂಮ್ಸ್ ಎಲ್ಲ ಯೂಸ್ ಮಾಡಿ. ಯಾವ್ದಾರ ಆಯಿತು, ಅದೇ ಬ್ರ್ಯಾಂಡು ಇದೇ ಬ್ರ್ಯಾಂಡು ಅಂತಲ್ಲ, ಹೊರಗಡೆ ಹೋಗ್ಬೇಕಾದ್ರೆ ನೀಟಾಗಿರಿ. ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಆದಷ್ಟು ನೀವು ಸ್ಯಾರಿನ ಉಡೋದಕ್ಕೆ ಟ್ರೈ ಮಾಡಿ. ಇಲ್ಲಿಲ್ಲೇ ಹೋಗ್ಬೇಕಾದ್ರೆ ಪರವಾಗಿಲ್ಲ, ಡ್ರೆಸ್ಗಳು ಹಾಕೊಂಡು ಹೋಗಿ. ಬಟ್ ಯಾವುದೂ ಇಂಪಾರ್ಟೆಂಟ್ ದೇವಸ್ಥಾನಗಳು ನಾನು ಹೇಳೋದು, ತಿರುಪತಿ ಆಗಿರ್ಬೋದು, ಮಂತ್ರಾಲಯಂ ಆಗಿರ್ಬೋದು, ಆ ಥರ ದೊಡ್ಡದು ದೇವಸ್ಥಾನಗಳು ಬರುತ್ತಲ್ಲ, ಅಲ್ಲಿ ತುಂಬ ನಿಮಗೆ ಆ ಒಂದು ಧ್ವಜಸ್ತಂಭ ಅಂತ ಇರುತ್ತೆ ನೋಡಿ, ಇದರಿಂದ ತುಂಬ ನಮಗೆ ಒಂದು ಆ ಪಿರಮಿಡಿಂದ ತುಂಬ ಎನರ್ಜಿ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನೀವು ತಿರುಪತಿನಲ್ಲಿ ಒಂದು ಸಲ ಟ್ರೈ ಮಾಡಿಬೇಕಾದ್ರೆ, ನನಗೆ ಒಂದು ಸಲ ಹೋದಾಗ ನಾನು ಮೆಟ್ಲು ಹತ್ತಿದ್ದೆ, 1000 ಸ್ಟೆಪ್ಸ್ ಮೇಲ್ಗಡೆ ತಾನೇ ಇದ್ದಿರೋದು. ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ನನ್ನ ಕಾಲಲ್ಲಿ ತುಂಬ ನೋವಿತ್ತು, ಕಾಲು ತುಂಬ ಪೇನ್ ಇತ್ತು. ಅಂದರೆ ಪಾದ ಹತ್ರ ನಾನು ಹೇಳೋದು, ನಾನು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಇದು ಮಾಡಿದೆ, ದೇವ್ರಿಗೆ ಹೆಂಗಾರ ಮಾಡಿ ನೀನೇ ನಂಗೆ ಸಹಾಯ ಮಾಡೋ ದೇವ್ರೆ ಅಂತ. ನಿಮಗೆ ನಂಬೋಕ್ಕೂ ಹೋಗಲ್ಲ, ಫುಲ್ಲು ಅಷ್ಟು ಮೆಟ್ಲೂ ಹತ್ತಿದ್ದೀನಿ, ಒಂದು ಚೂರು ಕಾಲು ನೋವು ಬರಲಿಲ್ಲ. ಅಷ್ಟು ಪಾಸಿಟಿವ್ ಎನರ್ಜಿ ಅಲ್ಲಿರುತ್ತೆ ತಿರುಪತಿಲಿ. ಅದಕ್ಕೆ ಹೇಳೋದು, ನಾವು ಸ್ಯಾರಿ ಉಟ್ಕೊಂಡು ನಮ್ಮ ಒಂದು ಬ್ರಹ್ಮಸ್ಥಾನ ಅಂದರೆ ಇದು ಹೊಟ್ಟೆ ಭಾಗ ಕಾಣಿಸುತ್ತೋ ಆವಾಗ ಮಾತ್ರ ಅಲ್ಲಿರೋ ಪಿರಮಿಡ್ದು ಎಫೆಕ್ಟು ನಮಗೆ ಸಿಗುತ್ತೆ. ಅಂದರೆ ಆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ಸೊ ಅದೇ ಥರ, ಓಕೆನಾ. ಸೊ ಮುಂಚೆ ಎಲ್ಲರಿಗೂ ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಇದೆಲ್ಲ. ತುಂಬ ಜನ ಲೇಡೀಸ್ ಇವಾಗ್ಲೂ ಫಾಲೋ ಮಾಡ್ತಾರಲ್ವ, ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಸ್ಯಾರಿ ಉಟ್ಕೊಂಡು ಅದಕ್ಕೇ ಹೋಗೋದು. ಸೊ ಯಾರಿಗಾರ ಗೊತ್ತಿರಲಿಲ್ಲ ಈ ವಿಷಯ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಮೇನ್ ರೀಸನ್ನೇ ಅದು, ಬ್ರಹ್ಮಸ್ಥಾನ ಕಾಣಿಸಿದ್ರೆ, ಹೊಟ್ಟೆ ಭಾಗ ಕಾಣಿಸಿದ್ರೆ ಅಲ್ಲಿರೋ ಎನರ್ಜಿನ ನಮಗೆ ಸಿಕ್ಕದಂಗೆ ಆಗುತ್ತೆ. ನಮ್ಮ ಲೇಡೀಸ್ಗೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮದು ನಾಭಿ, ಹೊಕ್ಕಳು ಜಾಗ ಅಂತಾರೆ ನೋಡಿ, ಆ ನಾಭಿ ಹತ್ರ ನಮ್ಮದು ಇದು ಶುಕ್ರದ ಇರೋದು. ಯಾವಾಗಲೂ ಅಷ್ಟೇ ಒಂದು ತಿಳ್ಕೊಳ್ಳಿ, ವೀನಸ್ ಮೌಂಟ್ ಈ ಜಾಗ, ಓಕೆನಾ. ನಾಭಿ, ಹೊಟ್ಟೆ ಜಾಗ, ಮತ್ತು ಕಾಲ್ದು ಕೆಳಗಡೆ ಪಾದ. ಅದ್ರದ್ದು ನನ್ನ ಟಿಪ್ಸ್ನ ನಾನು ಇದೇ ಥರ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತೀನಿ ಒಂದೊಂದೂ. ಸೊ ಆ ಥರ ಫ್ರೆಂಡ್ಸ್, ಹುಡುಗಿರ್ಗಳಿಗೆ ಆ ಮೇನ್ ಇಂಪಾರ್ಟೆಂಟ್ ಜಾಗದಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಏನು ಅಂದರೆ, ಚೆನ್ನಾಗಿ ಡ್ರೆಸ್ಅಪ್ ಆಗಿ ಒಳ್ಳೊಳ್ಳೆ ಪರ್ಫ್ಯೂಮ್ಸ್ ಎಲ್ಲ. ಯಾರೋ ಅವರು ಏನೋ ಅಂದ್ಕೊಂಬಿಡ್ತಾರೆ ನಾವು ಚೆನ್ನಾಗಿ ರೆಡಿ ಆಗಿಬಿಟ್ರೆ, ಆ ಥರ ಅಲ್ಲ. ಬೇರೆಯವರಿಂದ ನಿಮ್ಗೇನು ಅವ್ರೇನು ಬಂದು ನಿಮ್ಮ ಮನೆಗೆ ಇದು ಮಾಡ್ತಾರಾ, ಹೆಲ್ಪ್ ಮಾಡ್ತಾರಾ? ಯಾರೂ ಮಾಡಲ್ಲ. ಸೊ ನಿಮ್ಮದನ್ನು ನೀವೇ ನೋಡ್ಕೋಬೇಕು, ನಿಮ್ಮ ಫ್ಯಾಮ್ಲಿನ ನೀವೇ ನಡೆಸಬೇಕು. ಸೊ ಯಾರು ಏನಾರ ಅಂದ್ಕೊಳ್ಳಿ, ನೀವು ಚೆನ್ನಾಗಿರಿ ಅಷ್ಟೇ, ಓಕೆನಾ.
ನೀವು ಚೆನ್ನಾಗಿ ಡ್ರೆಸ್ಅಪ್ ಆಗಿ. ಆಮೇಲೆ ಇನ್ನೊಂದೇನು ಅಂದರೆ ಯಾವ್ದಾರ ಒಂದು ಟಾಕ್ಸಿಕ್ ವಿಷಯಗಳು ಮಾತಾಡ್ತಿರ್ತಾರೆ ಅಂದ್ಕೊಳ್ಳಿ, ಅಂದರೆ ಯಾರ ಬರೀ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದು, ಗಾಸಿಪ್ಸ್ ಮಾಡೋದು, ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಪಾಸ್ ಮಾಡೋದು, ಆ ಥರ ಮಾಡೋ ಗ್ರೂಪಿಂದ ಆದಷ್ಟು ದೂರ ಬನ್ನಿ. ಆವಾಗಲೇ ಹಿಂದೆ ಎಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಗುರುಗಳೆಲ್ಲ ಆಶ್ರಮದಲ್ಲಿ ಗುರುಗಳೆಲ್ಲ ಏನು ಮಾಡ್ತಿರೋ ಗೊತ್ತಾ, ಯಾವುದೇ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರು ಅವ್ರೊಂದು ಸ್ವಲ್ಪ ಅದೆಲ್ಲ ಆದಮೇಲೆ ಹೋಗೋರು. ಯಾಕೆಂದರೆ ಎಲ್ಲ ಜನಗಳು ಜಾಸ್ತಿ ಸೇರ್ಕೊಂಡಾಗ ಆ ಗ್ರೂಪಲ್ಲಿ ಏನಾಗುತ್ತೆ ಅಂದರೆ ಅವ್ರದ್ದೆಲ್ಲ ಒಂದು ಎನರ್ಜಿನ ಇವರು ಎಷ್ಟು ಪಾಸಿಟಿವ್ ಆಗಿ ಏನು ಪೂಜೆ ಪುನಸ್ಕಾರ ಮಾಡಿ ಏನು ಸಂಪಾದನೆ ಮಾಡ್ಕೊಂಡಿದ್ದಾರೋ ಅದನ್ನೆಲ್ಲ ಸಕ್ ಮಾಡುತ್ತೆ, ಅಂದರೆ ಅದನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ ಅವ್ರ ಶಕ್ತಿನ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನಾವು ಅವಾಯ್ಡ್ ಮಾಡಬೇಕು. ಏನಾರು ಆ ಥರ ನೆಗೆಟಿವ್ ಆಗಿ ಮಾತಾಡೋರು ಏನಾರು ಗ್ರೂಪಲ್ಲಿ ಕಾಣಿಸಿದ್ರು ಕ್ವಿಟ್ ಮಾಡಿ, ಜಸ್ಟ್ ಅಲ್ಲಿಂದ ಬೇರೆ ಜಾಗಕ್ಕೆ ಬಂದುಬಿಡಿ. ಆ ಥರ ಮಾಡಿ. ತುಂಬ ಜನ ಫಂಕ್ಷನ್ಸಲ್ಲೇ ನಾವು ನೋಡ್ತೀವಲ್ಲ, ಎಲ್ಲರ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಸೊ ಆ ಥರ ನೆಗೆಟಿವ್ ಗಾಸಿಪ್ಸು ತುಂಬ ಮಾಡ್ತಾರೆ ಎಲ್ಲ ಕಡೆ. ನಮ್ಮ ಲೇಡೀಸ್ ಬಿಡಿ, ಎಲ್ಲರೂ ಲೇಡೀಸ್ಗಳದ್ದೇ ಜಾಸ್ತಿ, ಅದಕ್ಕೆ ಹೇಳ್ತಾ ಇರೋದು. ಅವ್ರ ಬಗ್ಗೆ ಕಮೆಂಟ್ ಮಾಡೋದು, ಅವಳು ನೋಡಿ ಯಾವ ಥರ ಇದ್ದಾಳೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾವು ಜಸ್ಟ್ ಅವ್ರ ಬಗ್ಗೆ ಏನಾರ ಕೆಟ್ಟದಾಗಿ ಥಿಂಕ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ಅದು ಕರ್ಮ ಅನ್ನೋದು ರಿಟರ್ನ್ಸ್ ಆಗೇ ಆಗುತ್ತೆ ನಮಗೆ. ಯಾರ್ದಾರ ಬಗ್ಗೆ ಅವಳ ಮುಖ ನೋಡಿ ಹೆಂಗಿದೆ, ಅವಳ ಡ್ರೆಸ್ ನೋಡಿ ಹೆಂಗಿದೆ ಅಂದರೆ ಅದು ಒಂದಲ್ಲ ಒಂದು ದಿನ ರಿಟರ್ನ್ಸ್ ನಮಗೆ ಕೊಟ್ಟೇ ಕೊಡುತ್ತೆ. ಸೊ ಅದಕ್ಕೆ ಅವ್ರು ಏನೇ ಹಂಗೆ ಆ ಥರ ಕೆಟ್ಟದಾಗಿ ಮಾತಾಡಿದ್ರು ಚೆನ್ನಾಗಿದೆ ಅಂತ ಅಂದ್ಬಿಡಿ, ಓಕೆನಾ. ಆಲ್ ಈಸ್ ವೆಲ್ ಅಂತ ಅದಕ್ಕೆ ಅನ್ನೋದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ. ಆ ಥರ ಹೊರಗಡೆ ನೀವು ಹೇಳ್ಕೊಳಕ್ಕಾಗ್ದಿರೋ ಮನ್ಸಲ್ಲಿ ಅಂದ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಂತ. ಸೊ ಆವಾಗ ಅದು ನಿಮಗೆ ಬ್ಯಾಡ್ ಇಂಪ್ಯಾಕ್ಟ್ ಆಗೋಲ್ಲ, ನಿಮ್ಮದು ಗ್ರೋತ್ಗೆ ನಾನು ಹೇಳೋದು, ನಿಮ್ಮ ಒಂದು ಏಳಿಗೆಗೆ ಕಾರಣ ಆಗುತ್ತೆ. ಅದು ಬಿಟ್ಬಿಟ್ಟು ಅವ್ರ ಗ್ರೂಪಲ್ಲಿ ಅಯ್ಯೋ ಅವ್ರೇನಾದ್ರು ಅಂದ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ನೀವು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಕೂತ್ಕೊಂಡ್ರೆ, ಅಂದರೆ ಅವ್ರು ಮಾತಾಡ್ತಿರೋದು ನೋಡಿ ನಾನು ಸೇರ್ಕೊಂಡ್ಬಿಡೋಣ ಅವ್ರ ಜೊತೆನೇ ಸೇರಿದಂಗೆ ಆಗುತ್ತೆ ಅಂತ ಮಾಡಬೇಡಿ. ಯಾವತ್ತೂ ಆ ತಪ್ಪನ್ನ ಮಾತ್ರ ಮಾಡಬೇಡಿ. ನೀವೇನೇ ಅವ್ರ ಜೊತೆ ಮಾತಾಡ್ತಾ ಇರೋ ಮನ್ಸೊಳಗೆ ಅಂದ್ಕೊಳ್ಳಿ ಅವ್ರಿಗೆ ಒಳ್ಳೆಯದೇ ಆಗಲಿ ಅಂತ. ಬಿಕಾಸ್ ಯಾವಾಗ ನಾವು ಕ್ಷಮಿಸ್ತೀವೋ ಇನ್ನೊಬ್ರನ್ನ, ಆವಾಗ ಮಾತ್ರ ನಿಮಗೆ ಕರ್ಮ ರಿಟರ್ನ್ಸ್ ಆಗಲ್ಲ. ಸೊ ಇದೆಲ್ಲ ನನ್ನ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಸೊ ಇದೆಲ್ಲ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಬಿಕಾಸ್ ಯಾರದೇ ಒಬ್ಬರ ಬಗ್ಗೆ ನಾವು ಗಾಸಿಪ್ಸ್ ಸುಮ್ಮನೆ ಮಾಡಿದ್ರು ಅವ್ರ ಜೊತೆ ಒಂದು ಟೀಮ್ ಇರುತ್ತೆ ನೋಡಿ, ಟಾಕ್ಸಿಕ್ ಗ್ರೂಪ್ ಅಂತಾರೆ. ಆ ಗ್ರೂಪಲ್ಲಿ ನೀವು ಮಾತಾಡುವಾಗ ಸುಮ್ಮನೆ ಕೂತ್ಕೊಂಡು ಅವ್ರ ಬಗ್ಗೆ ಅವ್ರು ಹೇಳ್ಬೇಕಾದ್ರೆ ಕೇಳಿಸ್ಕೊಂಡ್ರೂ ನಿಮ್ಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ಅವಾಗ ಏನು ಮಾಡಿ ಅಂದರೆ ಒಳ್ಳೇದಾಗಲಿ ಅವ್ರಿಗೆ ಅಂದ್ಬಿಟ್ಟು ಎದ್ದು ಬಂದ್ಬಿಡಿ, ಓಕೆನಾ. ಸೊ ಈ ಥರ ಎಲ್ಲ ಫಾಲೋ ಮಾಡಿ, ಅವಾಗ ನಿಮಗೆ ನಿಜವಾಗ್ಲೂ ಲೈಫಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ. ಸೊ ಆ ಥರನೇ ಫ್ರೆಂಡ್ಸ್, ಈ ಥರ ಸೊ ಇವಾಗ ನನಗೂ ಅಷ್ಟೇ ಈ ಮ್ಯಾನಿಫೆಸ್ಟ್ ಎಲ್ಲ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ನನಗೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅಂದರೆ ಅರ್ನ್ ಮಾಡ್ತಾ ಇದ್ದೀನಿ ನಾನು. ಫಸ್ಟೆಲ್ಲ ನಾನು ಹೇಳಿದ್ನಲ್ಲ, ಹೌಸ್ ವೈಫ್ ಇರುವಾಗಲೇ ನಾನು ಮ್ಯಾನಿಫೆಸ್ಟ್ ಮಾಡಿ ಅಷ್ಟು ಒಡವೆ ತೊಗೊಂಡೆ ಆ ಥರ ಎಲ್ಲ. ಸೊ ಇವಾಗ ನನಗೂ ಕ್ಲಾಸಸ್ ಜಾಸ್ತಿ ಸಿಗ್ತಾ ಇದೆ. ಸೊ ಕನ್ಸಲ್ಟೆನ್ಸಿ ಆಗಿ ಹೋಗಿ ಬರೋದು, ಅಂದರೆ ಪಾಠ ಹೇಳೋದು ಅಂತಾರೆ ನೋಡಿ. ಸೊ ಆ ಥರ ಮಾಡಿ ಇವಾಗ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಸೊ ನನಗೇನು ಗೊತ್ತಾ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ನೀವು ಜಾಸ್ತಿ ನೋಡಿ ಜಾಸ್ತಿ ರೀಚ್ ಸಿಕ್ಕಿದ್ರೆ ನನಗೆ ಇನ್ನು ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಬಟ್ ಪರವಾಗಿಲ್ಲ, ಐ ಡೋಂಟ್ ಕೇರ್, ಓಕೆನಾ. ವ್ಯೂಸ್ ಜಾಸ್ತಿ ಬರಲಿ ಕಮ್ಮಿ ಬರಲಿ, ಬಟ್ ನಾನು ನಿಮ್ಮ ಹತ್ರ ವೀಡಿಯೋಸ್ ಮಾಡೇ ಮಾಡ್ತೀನಿ. ಬಿಕಾಸ್ ನನಗೆ ಕೆಲವು ನಮಗೆ ಗೊತ್ತಿರೋ ಟಿಪ್ಸ್ನ ನಾವು ಶೇರ್ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಹೆಲ್ಪ್ ಆದರೆ ಅದಕ್ಕಿಂತ ಒಳ್ಳೇದಿನ್ನು ಯಾವುದಿದೆ ಹೇಳಿ ಅಲ್ವಾ. ಸೊ ಓಕೆ, ಸೊ ಮುಂದಿನ ವೀಡಿಯೋದಲ್ಲೂ ಇದೇ ಥರ ಒಳ್ಳೆಯ ಟಿಪ್ಸ್ನ ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.